ವಿನ್ನೋದು ಎಸ್ ವಿನ್ನೋದು ಎಸ್ ಗೆದ್ಬಿಡು ಗೆದ್ದಿದ್ದೀವಿ ನಾವು ಗೆದ್ದಿದ್ದೀವಿ ಕಪ್ಪು ಗೆದ್ದಾಯ್ತು ಎರಡನೇ ಕಪ್ ಬಂದಾಯ್ತು ಮನೆಗೆ ರಾಧೆ ಯಾದವ ಉಮ್ಮ ಕೃಷ್ಣ ಕಾಪಾಡ್ಬಿಟ್ಟಪ್ಪ ಲೇ ಔಟ್ ಹಾಕಮ್ಮ ಲೇ ಯಾಕಮ್ಮ ಶ್ರೇಯಾಂಕ ಹಾಕಮ್ಮ ಕರೆಕ್ಟಾಗಿ ಅಯ್ಯೋ 8 ರನ್ 2 ಬಾಲ್ 8 ರನ್ ಹೊಡ್ಸ್ಕೊಬಿಟ್ಲೋ ಒಂದು ವಿಕೆಟ್ ಬಿಡಿದ್ರೆ ಸಾಕಲ್ಲಪ್ಪ ಸಿಕ್ಸು ಓವಾ ಮ್ಯಾಚ್ ಹೋಯ್ತು ಮ್ಯಾಚ್ ಕಷ್ಟ ಆಯ್ತು 10 16 ರನ್ 14 ರನ್ನು ಚೂರಿಂದೆ ವಿಕೆಟ್ ಫೋರ್ ಶ್ರೇಯಾಂಕ ಕತೆ ಮುಗೀತು ಹೋಯ್ತು ಮ್ಯಾಚ್ ಹೋಯ್ತು 19 ರನ್ ಓವರ್ಗೆ 72 ರನ್ 7 ಓವರ್ಗೆ ಹೋಯ್ತು ಮ್ಯಾಚ್ ಯಾಕೆ ಈ ಥರ ಮಾಡಿದ್ದು ಆದ್ರೂ RCBನೇ ಗೆಲ್ಲೋದು ಇದು ಬ್ಯಾಟಾ ಇವ್ರು ಯಾಕೆ ಇಷ್ಟೊಂದು ಟೈಮ್ ಮಾಡ್ತವ್ರೆ ಥರ್ಡ್ ಅಂಪೈರ್ ಗಂಡ್ಸ್ ಕೊಟ್ರು ಇಷ್ಟ ಲೇಟ್ ಮಾಡ್ತಾರೆ ಲೇಡೀಸ್ ಕೊಟ್ರು ಇಷ್ಟ ಲೇಟ್ ಮಾಡ್ತಾರೆ ಹೆಣ್ಮಕ್ಳೆಲ್ಲ ಬಂದ್ಬಿಟ್ಟಾರೆ ಕ್ಯಾಮ್ರಾ ಮ್ಯಾನ್ಗಳ ಬರೀ ಹೆಣ್ಮಕ್ಳನ್ನೇ ತೋರಿಸ್ತಾವ್ರೆ ಮಿಸ್ಸಿಂಗ್ ಬರುತ್ತೆ ಅನ್ಕೊಂಡಿರ್ಲಿಲ್ಲ ಅಂಪೈರ್ಸ್ ಅನ್ಕೊಂಡಿದ್ದೆ ಓಕೆ ಇಟ್ಸ್ ಓಕೆ ವಿಕೆಟ್ ಹೋಗುತ್ತೆ ಓವರ್ ವಿಕೆಟ್ ಹೋಗುತ್ತೆ ಕ್ಲರ್ಕು ಇದು ನಾನು ಹೇಳಿದೆ ಅಲ್ವಾ ಪಕ್ಕ ವಿಕೆಟ್ ತೆಗಿತಾಳೆ ಓವರು ಕಾಯನ ಅಂತ ತೆಗೆದ್ಲು ಒಂದ್ಸರಿ ಹೇಳಿದ್ನ ಮುಗೀತು RCB ಇನ್ನು 3 ವಿಕೆಟು ನಮ್ಮದೇ ಕೈಯಲ್ಲಿ ಮ್ಯಾಚ್ ಇರೋದು ಪಕ್ಕ ಫೈನಲ್ ಇವತ್ತು ಮಮ್ಮಿ ನಿಮ್ಮದೇ ಮಮ್ಮಿ ವುಮೆನ್ಸ್ದೇ ಮಮ್ಮಿ ಫೈನಲ್ ಇವತ್ತು ಅಯ್ಯೋಯ್ಯಪ್ಪ ಮ್ಯಾಚ್ ಸ್ಟಾರ್ಟ್ ಆಗಿಲ್ಲ ಬೇಜಾರಲ್ಲಿ ಕೂತವನೆ ಮ್ಯಾಚ್ ಓದಾಯ್ತೀವಿ ಅಂತ ಏನಾಗುತ್ತೆ ಅಂತ ಗೊತ್ತಿಲ್ಲ ಇವಾಗ ಸ್ಟಾರ್ಟ್ ಆಯ್ತೈತೆ 2ನೇ ಇನ್ನಿಂಗ್ಸ್ ಸ್ಟಾರ್ಟ್ ಆಯ್ತೈತೆ ಇವಮ್ಮ ಒಬ್ರು ಔಟ್ ಆಗಿಲ್ಲ ಅಂದರೆ ಇವಮ್ಮ ಪಕ್ಕ ಗೆಲ್ತೀವಿ ನಾವು ಇವಮ್ಮ ಔಟ್ ಆಗಲಿಲ್ಲ ಗೆಲ್ತೀವಿ ನಾವು ಪಕ್ಕ ನಿಜಲು ಇವ್ರು ಔಟ್ ಆಗಬಾರ್ದು ಅಮ್ಮ ಔಟ್ ಆಗಬಾರ್ದು ಒಂದ್ಸಲಿ ಕಪ್ ಗೆದ್ದಿದ್ದೀವಿ ಗಾಯ್ತೀನಿ ಅಷ್ಟೊಂದು ನಮ್ಗೇನು ಇದಿಲ್ಲ ಬಟ್ ಆದರೂ ಫೈನಲ್ ಬಂದಿದ್ದೀವಲ್ಲ ಮೊದಲನೇ ಬಾಲು ಮುಗೀತು ಒಂದು ಡಾಟಲ್ಲಿ ಮುಗ್ದೈತೆ ನೋಡೋಣ ಏನಾಗುತ್ತೆ ಅಂತ ಗಾಯ್ಸ್ 2ನೇ ಬಾಲೆ 4 ಬಂದೈತೆ ನಮ್ಮ ಅಕ್ಕ ದೊಡ್ಡಕ್ಕ ಹ್ಯಾರಿಸ್ ಹೊಡೆದಿರೋದು ಯಪ್ಪ ಹಿಂಗೆ ಆಡ್ಬಿಡವ ನೀನು ಹಿಂಗೆ ಆಡ್ಬಿಡು ನೀನು ನಾವು ಗೆಲ್ತೀವಿ ಪಕ್ಕ ಯಪ್ಪ ನಿಧಾನ ನೋಡ್ಕೊಂಡು ಆಡಬೇಕು ಹೊಡೆದ ನೀಟಾಗಿ ಹಿಂಗೆ ನೈಸಾಗಿ ಹೊಡ್ಕೊಂಡು ಹೋಗ್ಬಿಟ್ರೆ ಹ್ಯಾರಿಸು ಪಕ್ಕ ವಿನ್ ಆಯ್ತೀವಿ ಗೈಸ್ ಏನೋ 4 ವಾ ಹೆಂಗೋಯ್ತು ಅಪ್ಪ ಗೈಸ್ ಅದು ಹೆಂಗೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ 4 ಹೊಂಟೋಗ್ಬಿಡ್ತು ಎಡ್ಜಾಯ್ತಾ ಅಯ್ಯಯ್ಯೋ ಯಪ್ಪ ಗೈಸ್ ಓವರ್ಗೆ 2-4 ಬಂದೈತೆ ಮೊದಲನೇ ಓವರು ಆರಾಮ ಅದು ಇದೇ ಇರಬೇಕು ತಾಳ್ಮೆ ಇರಬೇಕು ಗೈಸ್ 5ನೇ ಬಾಲ್ ಡಾಟ್ ಆಗೈತೆ ಈ ಥರ ತಾಳ್ಮೆ ಹಿಡ್ಕೊಂಡೆ ಆಡ್ಬೇಕು ಇವಮ್ಮ ಯಾಕಂದ್ರೆ ಇವ ಅಮ್ಮನ ಮೇಲೆ ಮ್ಯಾಚ್ ನಿಂತಿರೋದು ಪಕ್ಕ ಯಾರು ಗೊತ್ತಾ ಹ್ಯಾರಿಸ್ ಗೈಸ್ ಇವಾಗ ತಾನು ಹೇಳ್ದೆ ಹ್ಯಾರಿಸ್ ಆಡಬೇಕು ಅಂತ ಗಾನ್ ಕೇಸು ಅಕ್ಕ ಬೋಲ್ಡ್ ಹೋಯ್ತು ಮ್ಯಾಚ್ ಹೋಯ್ತು ಕತೆ ಮುಗೀತು ಸೋತ ನಾವು ಮ್ಯಾಚ್ ನಿಜವಲ್ಲೂ ಹೋಯ್ತು ಯಾರು ಅಲ್ಲಿ ಬೋಲ್ಡೇ ಆದ್ಲು ಬೋಲ್ಡ್ ಯಾರು ಬೋಲ್ಡ್ ಆಯ್ತಾರ ಅಷ್ಟೇ ಗೈಸ್ ಕತೆ ಮುಗೀತು ನಾನು ಯಾಕೋ ಮ್ಯಾಚ್ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಡ್ತೀವಿ ಇವಾಗ ಯಾಕೆ ಎಲ್ಲ ಮ್ಯಾಚಲ್ಲಿ ಹಿಂಗೆ ಆಡ್ಬಿಟ್ರೆ ಬೇಜಾರಾಗ್ಬಿಡುತ್ತೆ ಕುಡ್ಕಕ್ಕೆ ಬರಲ್ಲ ಇವ್ರಿಗೆ ಏನೋ ಕಪ್ ಗೆದ್ದಿದ್ದೀವಿ ಖುಷಿನೇ ಬಟ್ ಕೊನೆವರೆಗೂ ಫೈಟ್ ಆರೋ ಕೊಡ್ಬೇಕು ಗೆಲ್ಲಬೇಕು ಲಾಸ್ಟ್ ರನ್ ಸೋಲ್ಬಿಟ್ರೆ ಸುಮ್ಮನೆ ಸೋಲ್ಬಿಡೋಕ್ಕಾಗುತ್ತಾ ಒಂದೇ ಮ್ಯಾಚ್ ಕರೆಕ್ಟಾಗಿ ಆಡಿರೋದು ಹ್ಯಾರಿಸು
ಇವಾಗ ಗಾಯ್ಸ್ ಇರೋದೇ ವಾಲು ಸ್ಮೃತಿ. ಹೆಂಗ್ ಆಡ್ತಾರೆ ನಿಜವಲ್ಲೂ ಗೊತ್ತಿಲ್ಲ. ಚೆನ್ನಾಗಿ ಆಡಿದ್ರೆ ಗೆಲ್ತೀವಿ. ಏನಾರು ಅವ್ರ ಥರನೇ ಔಟ್ ಆಗ್ಬಿಟ್ಟು ಹೋಯ್ತಾನೆ ಇದ್ರೆ ಕತೆ ಮುಗೀತು. ಇವಾಗಲೇ ಹೋಗೈತೆ ಕತೆ. ಮೊದ್ದಿದ ವಿಕೆಟ್ ಬಿಡಿಸೋಳಲ್ಲ ಗುರುಗಳು ಗಾಯ್ಸ್. ಮೊದ್ದಿದ ವಿಕೆಟ್ ಬಿಡಿಸೋಳೆ ಗಾಯ್ಸ್. ಉರ್ಸೋರ್ಗೆ ಮಾತ್ರ ಒಳ್ಳೆ ಇದು ಕೊಟ್ಬಿಟ್ಲು. ಏನಂದ್ರೆ ಬ್ಯಾಟ್ ಸೈಡ್ ಕೊಡ್ಲಿಲ್ಲ, ಕ್ರಾಸ್ ಆಗಾಡ್ಬಿಟ್ರು. ಹೋಯ್ತು ವಾಲ್ ವಾಲ್ ಆರಾಮ್ಸೆ ವಾಲ್. ಸ್ಮೃತಿ ಮಂದಣ್ಣ 50 ಹೊಡೆದ್ಲು. ಇವಾಗ ನೋಡೋಣ ಏನಾಗುತ್ತೆ ಬಾಲು. ಆರಾಮ್ ಆರಾಮ್ ಆರಾಮ್. ಇವಾಗ 50 ಬಂದೈತೆ ಸ್ಮೃತಿ ಮಂದಣ್ಣದಿಂದ. ವಾಲ್ ಕಡೆಯಿಂದ ಒಂದು 50 ಬಂದೈತೆ. ಪಕ್ಕ ಗೆಲ್ತಾರೆ ಅಂತ ಒಂದು ಫೀಲ್ ಐತೆ. ನೋಡೋಣ ಏನಾಗುತ್ತೆ ಅಂದರೆ ಕೊನೆ ಗಂಟೆ ಕಾಯೋಣ ಗಾಯ್ಸ್. 24 ಬಾಲ್ಗೆ 35 ರನ್ ಬೇಕು ಮಾತ್ರ. ಮ್ಯಾಚ್ ಸಕ್ಕದ ತೊಗೊಂಡೋಯ್ತಾರೆ ವಾಲು ಮತ್ತು ಸ್ಮೃತಿ ಮಂದಣ್ಣ. ನೋಡೋಣ ಗೆಲ್ತಾರೆ ಗುರು. ಆ ಕಪ್ ಗೆದ್ಕೊಂಡೆ ಬರೋದು ಬೆಂಗಳೂರಿಗೆ. ತಲೆ ಕೆಡ್ಸ್ಕೊಬೇಡಿ ಪಕ್ಕ. ಅಯ್ಯೋಯ್ಯೋ ಡಾಟು ಗಾಯ್ಸ್. 15 ಬಾಲ್ಗೆ 23 ರನ್ ಬೇಕು. ಈ ಟೈಮಲ್ಲಿ ಡಾಟ್ ಮಾಡ್ತಾವಳೆ ರೀಚ್ ಆಗೋ ಯಾಕೆ ವೈ ಹೊಡೆದ ಸಿಕ್ಸ್ ಸಿಕ್ಸ್ ಸಿಕ್ಸಾ ಸಿಕ್ಸ್ ಸಿಕ್ಸ್ ಪಕ್ಕ. ಯಾರು ಇಲ್ಲ ಕ್ಯಾಚ್ಗೆ. ಔಟು 14 ಬಾಲ್ಗೆ 23 ಗಾಯ್ಸ್. ಮ್ಯಾಚ್ ಕೈಯಲ್ಲಿ ನಮ್ಮ ಕೈಲಿಲ್ಲ ಮ್ಯಾಚ್. ಕಷ್ಟ ಆಯ್ತು. ಡಿಕ್ಲೇರ್ ಬರ್ಬೇಕು ಇವಾಗ. ಥೂ ಉರಿಸ್ತಾವ್ರಲ್ಲಪ್ಪ. ಯಾಕೆ ಬೇಕಿತ್ತು ರನ್? ಸ್ಮೃತಿ ಮಂದನ ಕೊಟ್ಟಿದ್ರೆ ಸಾಕಾಯ್ತು ರನ್ನ. ಕಾಯ್ತಾ ಇದೀವಿ ಮಾತ್ರ. ಥೂ ಇಷ್ಟೊತ್ತರೆ ಆಡಿದೆಲ್ಲ ವೇಸ್ಟು. ವಾಲ್ ಆಡಿದೆಲ್ಲ ವೇಸ್ಟ್ ಆಗ್ಬಿಡುತ್ತೆ. ಕಾಯನ ವೇಟ್ ಆರಾಮ ಕಾಯನ. 12 ಬಾಲ್ 3 ಸಿಕ್ಸ್. 3 ಸಿಕ್ಸ್ ಬೇಕಾಗಿರೋದು. 12 ಬಾಲ್ 3 ಸಿಕ್ಸ್ ಹೊಡೆದ್ರೆ ವಿನ್ ನಾವು. ಇನ್ನೊಂದ್ಸಲಿ ಕಪ್ಪೆತ್ಕೋಬೋದು ಕೈಯಲ್ಲಿ. ಒಳ್ಳೆ ಗ್ಯಾಪಲ್ಲಿ ಬಂತು ಮಾತ್ರ 4. ಸಕ್ಕದ ಹೊಡೆದ್ಲು ಮಾತ್ರ ನಿಜವಾಗ್ಲು ಸ್ಮೃತಿ ಮಂದನ. ಓಹ್ ಗೈಸ್ 4 10 ಬಾಲ್ 14. 10 ಬಾಲ್ 14. ಮ್ಯಾಚ್ ನಮ್ಮ ಕೈಲೈತೆ. ಫಸ್ಟ್ ಮ್ಯಾಚ್ ಅವಳೇ ವಿನ್ ಮಾಡಿಸಿದ್ದು ಡಿಕ್ಲರ್ಗೂ. ಈ ಮ್ಯಾಚ್ ಅವಳೇ ವಿನ್ ಮಾಡಿಸೋದು. ಸ್ಮೃತಿ 100 ಹೊಡಿತಾಳೆ. ಇನ್ನು 13 ರನ್ ಬೇಕಾಗಿತ್ತು. ಹೊಡಿತಾಳೆ 2 ಬಾಲ್ 2 ಸಿಕ್ಸ್ ಹೊಡೆದು. ನೋಡೋಣ ಗಾಯ್ಸ್ ನೋಡೋಣ. ನಮ್ಮ ಕೈಲೈತೆ ಮ್ಯಾಚ್ ಐತಿ. ಇನ್ನೂ ನಮ್ಮ ಕೈಲೈತೆ. ಹೊಡಿತಾಳೆ ಸ್ಮೃತಿ 100 ಹೊಡಿದ್ರೆ. ಸ್ಮೃತಿ ಮಂದನ ಇವಾಗ ಇರೋದು ಇವಾಗ ಬ್ಯಾಟಿಂಗ್ ಅಲ್ಲಿ. 9 ಬಾಲ್ 13 ರನ್ ಬೇಕು ಕರೆಕ್ಟಾಗಿ. ಸೆಂಚುರಿಗೆ 13 ರನ್ ಬೇಕು. ಇನ್ನು 3 ಬಾಲ್ ಐತೆ. ನೋಡೋಣ ಏನಾಗುತ್ತೆ ಅಂತ. 2 ಸಿಕ್ಸ್ 1 ಸಿಂಗಲ್ ಇನ್ನೇ ಮ್ಯಾಚ್. 2 ಸಿಕ್ಸ್ ಒಂದೇ 1 ಸಿಂಗಲ್ ವಿನ್ ಮ್ಯಾಚು. ನೋಡೋಣ ಆಗುತ್ತೆ. ಬೋಲ್ಡ್ ಚೋ ಗೈಸ್ ಔಟು. ಸ್ಮೃತಿ ಮಂದನ ಔಟು. 8 ಬಾಲ್ 13. ಯಾರು ಬ್ಯಾಟ್ಸ್ಮನ್ ಇಲ್ಲೇನೋ? ಯಾರು ಬ್ಯಾಟ್ಸ್ಮನ್ ಇಲ್ಲ. ಏನಾಗುತ್ತೆ ಇವಾಗ? ಈ ಟೈಮಲ್ಲಿ ಔಟ್ ಬೇಕಾಗೇ ಇರಲಿಲ್ಲ. ಇನ್ನು ಬೀಜ ಬಂದು ಬಾಯಿ ಬರ್ಸೆ ಗೆಲ್ಲೋದು ಆ ಥರ ಐತೆ ಮ್ಯಾಚು. ನೋಡೋಣ. ಬೇಜಾರಾಗೋಯ್ತು. ಸಿಕ್ಸ್ ಹೊಡೆಯೋ ಬಾಲು ಗೈಸ್. ಅದು ಸಿಕ್ಸ್ ಕಾಯ್ಕೊಂಡು 6 ಹೊಡೆಯೋ ಬಾಲ್. ಅಲ್ಲೇ ಇರ್ಬೇಕಾಯ್ತು. ಅಲ್ಲೇ ಇದ್ದಿರೋ ಹೊಡಿಬೋದಾಯ್ತು ಗೈಸ್. ರಾಧಾ ಯಾದವ್ ಬಂದವ್ರೆ. ಔಟು. ಇಲ್ಲ ಏಂತ ಬೀಸ್ಬೇಕಾಯ್ತು ರಾಧಾ. ಯಪ್ಪ ಇದು ಮ್ಯಾಚ್ ಬೇಕಾಗಿದ್ದು. 7 ಬಾಲ್ 11 ಕ್ಯಾಚ್ ಬಿಟ್ಟಿದ್ದು. ವಾ ಯಪ್ಪ ಕಟ್ಟೋಡಿ ಜೋರಾಗಿ ಅಷ್ಟು ಆದ್ರೆ ಬೀಳ್ತಾಳ ರಾಧಾ. 6 ಬಾಲ್ಗೆ ಗಾಯ್ಸ್ ಭಾರಿ ಕಷ್ಟ ಐತೆ. ಕೊನೆ ಓವರ್ ಮಾತ್ರ. 6 ಬಾಲ್ 10 ಗಾಯ್ಸ್. 6 ಬಾಲ್ 10. ಮ್ಯಾಚ್ ಹೋಯ್ತು ಬಿಡಿ. ಇನ್ನಿಲ್ಲ ಮ್ಯಾಚ್ ಇಲ್ಲ ನಮ್ಮ ಕೈಲಿ. ಈ ಬಾಲ್ ಡಾಟ್ ಆಯ್ತು ಅಂದ್ರೆ ನಮ್ಮ ಕತೆ ಮುಗೀತು. ಎಲ್ಲರೂ ಹೊಡೆದಿದ್ದೆಲ್ಲ ವೇಸ್ಟ್ ಆಗುತ್ತೆ. ವಾಲ್ ಹೊಡೆದಿದ್ದು, ಸ್ಮೃತಿ ಹೊಡೆದಿದ್ದು ಎಲ್ಲ ವೇಸ್ಟ್ ಆಗ್ಬಿಡುತ್ತಲ್ಲ ಗಾಯ್ಸ್. ಮೂರ್ ಬಾಲ್ 4. ನೋಡೋಣ ಏನಾಗುತ್ತೆ ಅಂತ. 3 ಬಾಲ್ 4. ರಾಧಾಗೆ ಕೃಷ್ಣನ ಅನಿಲ್ ಆಗಿದೆ. 4 ಬಂತು. ಅಪ್ಪ ಇದು ಆರಾಮ ಇನ್ನು ಆರಾಮ. ಕಾಯನ ಆರಾಮ ಕಾಯನ. 3 ಬಾಲ್ 4 ರನ್ನು.
ಔಟು ಔಟ್ 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 ಬೋಲ್ಟ್ ಹೊಡೆದ್ಬಿಟ್ಲು. ಔಟು ಗಾಯ್ಸ್, ರಾಧೆ ಯಾದವ್ ಔಟು, ಬೋಲ್ಟ್ ಕೊಡೋದು ಔಟು ಔಟ್ ಔಟು ಬೋಲ್ಟ್ ಕೊಡೋದು. ವಿನ್ನ ಔಟಾ ವಿನ್ನ ಅವಳೇ ಬೋಲ್ಟ್ ಕೊಡೋದು. ಏನು ವಿಕೆಟ್ ಬೋಲ್ಟ್ ಕೊಡ್ತೈತೆ. ಏನು ಹೊಡಿತು? ವಿಕೆಟ್ ವಿಕೆಟ್ ಇಲ್ಲಿ ಬಿದ್ದಿಲ್ಲ ಬಿದ್ದಿಲ್ಲ. ವಿನ್ ಆದ ಗಾಯ್ಸ್, ವಿನ್ ಆದ. ಯೆಸ್ ವಿನ್ ಆದ. ಯೆಸ್ ಗೆದ್ಬಿಟ್ಟು. ಅಯ್ಯಪ್ಪ, ತಡಿ 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 ತಡಿ. ಇನ್ನು ಚೆಕ್ ಮಾಡ್ತವ್ರೆ ಏನಾಯ್ತು ಅಂತ ಗೊತ್ತಿಲ್ಲ. ಚೆಕ್ ಮಾಡ್ತವ್ರೆ, ಬಟ್ ಅಲ್ಲೇ ಗೆದ್ದಿದ್ದೀವಿ ನಾವು ಗೆದ್ದಿದ್ದೀವಿ. ಕಪ್ ಗೆದ್ದಾಯ್ತು, 2ನೇ ಕಪ್ ಬಂದಾಯ್ತು ಮನೆಗೆ. ರಾಧೆ ಯಾದವ್ ಉಮ್ಮ, ಕೃಷ್ಣ ಕಾಪಾಡ್ಬಿಟ್ಟಪ್ಪ ಸ್ವಾಮಿ. ವಾಲು ಸ್ಮೃತಿ ಮಂದನ ಸೂಪರ್ ಬ್ಯಾಟಿಂಗ್. ಉಶ್ ಬಿದ್ದಿಲ್ಲ, ಬೋಲ್ಡ್ ಬಿದ್ದಿಲ್ಲ ಬಿಡು. ಬೋಲ್ಡ್ ಏನ್ ಬಿದ್ದಿಲ್ಲ, ಸ್ಟಂಪ್ ಬಿದ್ದಿಲ್ಲ. ವಿನ್ ಆದ ನಾವು. ಕಪ್ ಗೆದ್ದಾಯ್ತು ಗುರು. 2ನೇ ಕಪ್ಪು ಹೆಣ್ಮಕ್ಳ ಕಡೆಯಿಂದ. ಚಾಂಪಿಯನ್ಸ್. ಅವಳೆ ಆಯ್ತು ಹೊಡಿತಾವ್ರೆ ಯಾರ್ದ ಚಾಂಪಿಯನ್ಸ್. ಆಮೇಲೆ ಇದು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ಅಷ್ಟೇ. ಅಷ್ಟೇ. ಯಪ್ಪ, ಇವ್ರೆಲ್ಲ ಹೊಡ್ಸ್ಕೊಬಿಟ್ಟಿದ್ರು, ಮತ್ತೆ ಎಲ್ಲಾರು ಬೈಕೊಬಿಟ್ಟಿದ್ರು. ಹೋಯ್ತಲ್ಲಪ್ಪ ಮ್ಯಾಚ್ ಇವತ್ತು ಅಂತ. ಗೆಲ್ಸ್ಬಿಟ್ರು ಸ್ಮೃತಿ ಮಂದನ. ಕ್ವೀನ್ 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 ಕ್ವೀನ್. ಉಫ್, 100 ಬರ್ಲಿಲ್ಲ, ಮ್ಯಾಚ್ ವಿನ್ ಆಯ್ತು. ಸಖತ್ ಖುಷಿ ಆಯ್ತು. ಸೂಪರ್. ಅಳ್ತವ್ರೆ ಪಾಪ ಡೆಲ್ಲಿ ಅವರೆಲ್ಲ. ಏನು ಮಾಡೋಕ್ಕಾಗಲ್ಲ, 4 ಫೈನಲ್ ಬಂದಿದ್ರು. ಅವ್ರು ಕಷ್ಟಪಟ್ಟು ಅವ್ರು ಆಡೋದ್ರು ಬಂದಿದ್ರು. ನಮ್ ಕಷ್ಟಪಟ್ಟು ನಾವು ಗೆದ್ದಿದ್ದೀವಿ. ಸೂಪರ್ ಆಗಿತ್ತು ಗೈಸ್. ಇನ್ನು ಕಪ್ ತೋರ್ಸೋದೆಲ್ಲ ತೋರಿಸ್ತೀನಿ ಅಷ್ಟೇ. ಬಾಯ್, ಸಿಗೋಣ. ಹೆಂಗ್ ಕುತ್ಕೊಂಡು ಬಕ್ಕ ಪಕ್ಷಿ ಕೂತಿದೀವಿ, ಯಾವ ಕಪ್ ಕೊಡ್ತಾರೆ ಅಂತ. ಯಾಕಂದ್ರೆ ಆ ಫೀಲಿಂಗ್ ಹಂಗ ಐತ್ ನಮ್ಗೆ. 3ನೇ ಕಪ್ಪು RCB ಬಂದಿರೋದು. ಒಂದೇ ಹುಡುಗರ ಕಡೆಯಿಂದ ಬಂದಿರೋದು, ಹುಡುಗಿರ ಕಡೆಯಿಂದ 2 ಬಂದ್ಬಿಡ್ತು. ನಿಜವಾಗ್ಲೂ ಹೇಳ್ತೀನಿ, ಡೆಲ್ಲಿ ನೋಡಿದ್ರೆ ಬೇಜಾರಾಯ್ತು, ಸಖತ್ ಬೇಜಾರಾಯ್ತು. ಯಾಕೆಂದ್ರೆ ಜಮೀಮಾ ರೋಡ್ರಿಗಸ್ ಮತ್ತೆ ನಮ್ಮ ಕಾಪ್ ಅವ್ರಿಬ್ರು ನೋಡಿದ್ರೆ ಸಖತ್ ಬೇಜಾರು. ಯಾಕಂದ್ರೆ 4 ವರ್ಷದಿಂದ ನೋಡ್ಕೊಬತ್ತವ್ರೆ ಅವ್ರು. ಫೈನಲ್ 4 ವರ್ಷದಿಂದ ಸೋತ್ಕೊಬತ್ತಾರ, ಕಣ್ಣಲ್ಲಿ ನೋಡ್ಬಿಟ್ಟವ್ರೆ. ಅದಕ್ಕೋಸ್ಕರ ಎಲ್ಲ ಹೊಸ ಟೀಮೇ ಬಿಡಿ. ಅವ್ರಿಬ್ರು ಮಾತ್ರ ನಿಜವಾಗ್ಲೂ ಹೊಸ ಟೀಮ್ ಆದ್ರೂ ಶಫಾಲಿ 3 ಜನನು ಮಾತ್ರ ನಿಜವಾಗ್ಲೂ ಎಷ್ಟು ನೋಡ್ಕೊಂಡು ಫೇಲ್ಯೂರ್ಸ್ ಸಖತ್ ಫೇಲ್ಯೂರ್ ನೋಡ್ಬಿಟ್ರು ಪಾಪ. ಗೆಲ್ತಾರೆ ನೆಕ್ಸ್ಟ್ ಸೀಸನ್, ಅವರು ಗೆಲ್ತಾನೆ ಇರ್ತಾರೆ. ಏನೋ ಹತ್ರ ಬೇಜಾರು. ಯಾಕಂದ್ರೆ ನಾವು ಬೇಜಾರು ನೋಡಿ, ನಾವು ಎಷ್ಟು 18 ವರ್ಷ ಕಾತಿದ್ದೀವಿ ಇಲ್ಲಿ. ಅದೇನ್ ಕೋಇನ್ಸಿಡೆನ್ಸ್ ಗೊತ್ತಿಲ್ಲ. ಮುಂಬೈ ಆರ್ ಸಿ ಬಿ ಗೆದ್ದೈತೆ. ಸೀನ್ ನೋಡಿ ಗೈ, ಸೀನು ಸಕ್ಕದಾಗ ಸೀನ್ ಮಾತ್ರ ಇದು. ಇಲ್ಲಿ ಯಪ್ಪ, ಓಹ್, 2 ಫೀಲ್ ಮಾತ್ರ ಮಸ್ತ್ ಫೀಲ್. 2 ಕಿಂಗ್ ಬರ್ತಾರೆ ತಡ್ರಿ. ಕಿಂಗ್ ಬರ್ತಾರೆ ಇವಾಗ. ಕಿಂಗ್ ಬಂದ್ರು. ಕಿಂಗ್ ಅದ್ದೋ ಅಳ್ತಾವ್ರೆ ಅದ್ದೋ. ಅಪ್ಪ, ಕಿಂಗ್ ಅಂತ ತೋರಿಸ್ಬಿಟ್ರು ಇವತ್ತು ನಮ್ ಕಿಂಗು. 2ನೇ ಸಲ ಆದ್ರೂ ಸೇಮ್ ಫೀಲಿಂಗ್ ಐತೆ. ಮೊದಲನೇ ಸರಿ ಗೆಲ್ಲೋ ತರ ಫೀಲಿಂಗ್ ಐತೆ. ಆಮೇಲೆ ಇನ್ನೊಂದು ಖುಷಿ ವಿಚಾರ ಅಂದ್ರೆ, ಪೂಜಾ ವಸ್ಟ್ರೇಕರ್ ಟೀಮಿಗೆ ಬಂದಿದ್ ಲೇಟು, ಬ್ಯಾಟಿಂಗ್ ಆಡ್ಲಿಲ್ಲ, ಬಾಲಿಂಗ್ ಆಡ್ಲಿಲ್ಲ, ಕೈಯಲ್ಲಿ ಕಪ್ಪು. ಏನು ಮಾಡೋಕ್ಕಾಗಲ್ಲ, ಟೀಮ್ ಬಂದ್ಮೇಲೆ ಎಲ್ಲರೂ ಆಡಬೇಕು, ಎಲ್ಲರೂ ಆಡಲಿಲ್ಲ. ಬಟ್ ಫೀಲ್ಡ್ ಬಂದು ಬ್ಯಾಟಿಂಗ್ ಆಡಲಿಲ್ಲ, ಬಾಲಿಂಗ್ ಮಾಡಲಿಲ್ಲ, ಸ್ವಲ್ಪ ಬೇಜಾರಾಯಿತು. ಅವರು ಏನು ಕೆಪಾಸಿಟಿ ಏನೋ ಅಂತ ಗೊತ್ತಾಗ್ಲಿಲ್ಲ ಅಷ್ಟೇ. ಗೆದ್ಬಿಟ್ರು. ಆಡ್ತಾಳೆ ಮುಂದಿನ ವರ್ಷ ಪಕ್ಕ ಅವಳು ಆಡ್ತಾಳೆ. ಮುಂದಿನ ವರ್ಷ ದೊಡ್ಡದ ಈ ಸಲ ಆಗೋಯ್ತಲ್ಲ. ಗೆಲ್ತಾರೆ ಇನ್ಮೇಲಿಂದ. ಸ್ಟಾರ್ಟ್ ಆಯ್ತು RCB ಹೊಸ ಯುಗ. Guys, we are the champions. ले ಕಪ್ಪು RCB ಬರ್ ಕೈಯಲ್ಲೇ. Yes, come on RCB. ಇನ್ನು ಬರ್ತಾನೆ ಇರ್ಲಿ, ಪ್ರತಿ ವರ್ಷ ಒಂದೊಂದು ಕಪ್ ಬರ್ತಾನೆ ಇರ್ಲಿ, ನೋಡ್ತಾನೆ ಇರ್ತೀವಿ. ಪಟಾಕಿಗಳ ಆರ್ಭಟ, ಆ ನಡುವೆ ನಮ್ಮ ಹೆಣ್ಣು ಮಕ್ಕಳ ಧೂಳಿ ಪಟದಾಟ. ಅಷ್ಟೇ ಗಾಯ್ಸ್, ಈ ವ್ಲಾಗ್ನ ಎಂಡ್ ಮಾಡ್ತಾ ಇದೀನಿ. ವ್ಲಾಗ್ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ, ಇಲ್ಲ ಅಂದ್ರೆ ಹಂಗೆ ಬೇರೆ ವ್ಲಾಗ್ ನೋಡ್ಬಿಡಿ, ಏನ್ ಬೇಜಾರಿಲ್ಲ. ಅಷ್ಟೇ, ಸಿಗ್ತೀನಿ. ಬಾಯ್. ಬಾಯ್.